ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇಲ್ಲಿಂದನೂ ಹೇಳ್ತಾ ಇದ್ದೀನಿ, injustice will not be thrown from the seat of justice. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀನಿ. ಬೇಕಾದಷ್ಟು ತೊಂದರೆ ಈಗೂ ಸಿಬಿಐನವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಈಗ ಮಾತಾಡ್ತೀನಿ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಟಿವಿಯವರು ಮೀಡಿಯಾ ಅವರೆಲ್ಲ ಮೆಸೇಜ್ಗಳೆಲ್ಲ ಕಳಿಸ್ತಾ ಇದ್ದಾರೆ, ರಿಪೋರ್ಟ್ಸ್ ಆಗಿದೆ. ಸೊ ಏನು ಒಂದು ನನ್ನ ಮೇಲೆ ಒಂದು ಕೇಸು ಇದ್ದು ಸುಪ್ರೀಂ ಕೋರ್ಟ್ನಲ್ಲಿ ನಾನು ಕೊಟ್ಟಿದ್ದ ನೋಟಿಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾ ಇದೆ. ಇನ್ನು ನಾನು ಸಂಪೂರ್ಣವಾದಂಥ ಕಾಪಿನ ಬಂದ ಮೇಲೆ ನಾನು ರಿಯಾಕ್ಷನ್ ಮಾಡ್ತೀನಿ. ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂತಹ ಒಂದು ದಿನ ಇವತ್ತು. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿ ಕೆರೆ ಮೆಸೇಜ್ ಕಳಿಸಿದ್ದಾರೆ ನನಗೆ. ವಕೀಲರೆಲ್ಲ ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ಗಳು ಸುರಿಮಳೆ ಬರ್ತಾ ಇರ್ಬೋದು. ನಾನು ಎಲ್ಲರಿಗೂ ತಿಳಿಸ್ತೆ, ಎಲ್ಲ ಮೆಸೇಜ್ ಕಳಿಸಿದ್ದಾರೆ. ಒಂದ್ ಕಡೆ ಮನುಷ್ಯ ಅಭಿಷೇಕ್ ಸಿಂಘ್ವಿ ಇದ್ರು, ಒಂದ್ ಕಡೆ ಕಪಿಲ್ ಸಿಬಲ್ ಇದ್ರು, ಒಂದ್ ಕಡೆ ರೋತ್ಕಿ ಇದ್ರು, ಇನ್ ಕಡೆ ಸುರ್ಜಿವಾಲಾನು ಆಗ್ತಿದ್ದಂತೆ ಕೋರ್ಟಲ್ಲಿ. ಇನ್ನು ಬಹಳ ಜನ ನಮ್ಮ ಸಿದ್ಧಾರ್ಥ್ ಲೂಥ್ರಾ ಅವರು ಎಲ್ಲ ಬಹಳ ಸೀನಿಯರ್ಸ್ ಅಡ್ವೊಕೇಟ್ಸ್ ಎಲ್ಲ ಕೋರ್ಟಲ್ಲಿ ಇರ್ತಿದ್ರು. ಸೊ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಅಂದ್ರೆ ಇನ್ನ ಏನಿದೆ, ಅದಕ್ಕಿಂತ ಅಪೀಲು ಹಾಕ್ಲಿಕ್ಕೂ ಬೇಕಾದಷ್ಟು ಪ್ರಯತ್ನ ನಡೀತಾ ಇರುತ್ತೆ. ಮಾಡಲಿ, ಅವರ ಎಲ್ಲ ಥರದ ಹೋರಾಟ ಅವರು ತಯಾರಿದ್ದಾರೆ, ನಾವು ತಯಾರಿ. ನಿಮ್ಮ ಮಾರ್ಗ ಸುಲಭ ಆಗಿದೆ. ನನಗೆ ಯಾವತ್ತೂ ನನಗೆ ಮಾರ್ಗ ಕಷ್ಟ ಅನಿಸಲಿಲ್ಲ. ನಾನು ಇಲ್ಲಿಂದ ಜೈಲಿಗೆ ಹೋಗುವ ಬಹಳ ಆತ್ಮವಿಶ್ವಾಸದಿಂದನೇ ಹೊರಗಡೆ ಹೋಗಿದ್ದೆ. ಇವತ್ತು ಹೊರಗಡೆಯಿಂದ ಕಳಿಸಿದಾರಲ್ಲ, ಇವತ್ತು ಬಹಳ ಆತ್ಮವಿಶ್ವಾಸದಿಂದ ಇದೆ. ಸರ್, ಉಳಿದ ಪ್ರಕರಣಗಳು ಇದೇ ತರ ಆಗುತ್ತೆ ಅಂತ ನಿಮಗೆ ವಿಶ್ವಾಸ ಇದೆಯಾ? ಯಾವುದು ಉಳಿದ ಪ್ರಕರಣ IT ಕೇಸ್ಗಳು ಇದೆ, ಮತ್ತೆ ಈ CBI ಕೇಸು ಬಾಕಿ. ನಾನೀಗ ಯಾಕೆ ಅದು ಮಾತಾಡಕ್ಕೆ ಹೋಗ್ಲಿ? ಕೋರ್ಟ್ ಇರೋ ಕೇಸ್ಗಳಿಗೆಲ್ಲ ಇವತ್ತು ಬಂದಿರುವಂತಹ ಈ ತೀರ್ಪು ನಿಮಗೆ ರಾಜಕೀಯವಾಗಿ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡೋ ತೀರ್ಪು ಆಗುತ್ತಾ ಅಂತ? ಅವ್ರು ನನಗೆ ಎಷ್ಟು ತೊಂದರೆ ಕೊಡಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟು ಗಟ್ಟಿಯಾಗಿ ನಾನು ರಾಜಕೀಯದಲ್ಲಿ ಬೆಳಿತೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ನನ್ನ ತೊಂದರೆ ಈಗೂ ಬೇಕಾದಷ್ಟು ನನ್ನ ಸುತ್ತಮುತ್ತಲಿರೋರಿಗೆಲ್ಲ ನಮ್ಮ ಸರ್ಕಾರ ವಿಡ್ರಾ ಮಾಡಿದ್ಮೇಲೂ ಕೂಡ ಈಗ ಸಿಬಿಐನವರು ಮುಂದುವರಿಸ್ತಾನೆ ಇದ್ದಾರೆ. ಎಲ್ಲರೂ ನನ್ನ ಸುತ್ತಮುತ್ತಲಿರೋರಿಗೆಲ್ಲ ಹರಾಸ್ಮೆಂಟ್ ನಡೀತಾನೆ ಇದೆ. ಇಲ್ಲಿ ನನಗೆ ಗೊತ್ತಿದೆ, ನಾನು ಎಲ್ಲದಕ್ಕೂ ಸಿದ್ಧ ಇದ್ದೀನಿ. ಸರ್, ಆಗ 2019ರಲ್ಲಿ IT ರೈಡ್ ಆದ ಬಳಿಕ ಆಗಸ್ಟ್ 2ನೇ ತಾರೀಕು ಬರ್ತಡೇ ಇದೆ. ನಿಮ್ಮ ಸುತ್ತಲಿರುವಂತಹ ಈ ಕೇಸಿನ ಒಂದರಿಂದ ಮಾತ್ರ ನಿಮ್ಗೆ ಸ್ವಲ್ಪ ರಿಲೀಫ್ ಆಗಿದೆ ಅಷ್ಟೇ. ನೋಡಪ್ಪ, ರಾಜಕಾರಣ ನಾವು ಮಾಡ್ತಾ ಇರ್ಬೇಕಾದ್ರೆ ನಾವೆಲ್ಲ ಪ್ರತಿ ಹಂತದಲ್ಲೂ ಕೂಡ ರೂಟೋ ಒಂದ್ ಕಡೆ ಒಂದು ಮಾತಾಡ್ತಾರೆ. ಯಾರು ವಿರೋಧಿಗಳಿಲ್ಲ, ಇವೆಲ್ಲ ಪ್ರಕೃತಿಯ ನಿಯಮ ಅಷ್ಟೇ. ವೈದವರೆನ್ನ ಬಂಧುಗಳೆಲ್ಲ ಎಲ್ಲ ಯಾರು ನಮ್ಗೆ ತೊಂದರೆ ಕೊಡ್ತಾರೆ ಅವರೆಲ್ಲ ನಮ್ಮನ್ನ ಶೇಪ್ ಮಾಡ್ತಾ ಇರ್ತಾರೆ. ಸರ್, ಸಿಎಂ ಹೇಳಿದಲ್ಲ, ಕಲ್ಲು ಪ್ರಕೃತಿ, ಕಡದರ ಆಕೃತಿ, ಪೂಜಿಸಿದ ಸಂಸ್ಕೃತಿ ಅಂತ ಹೇಳಿದ್ರು. ಹಂಗೆ ಗೇಟ್ ಬಿದ್ದಂಗೆಲ್ಲ. ಸರ್, ಸಿಎಂ ಕಚೇರಿ ಮತ್ತೆ DCM ಕಾರ್ಯಾಲಯಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿರೋದು ನಿಜನ? ನಮ್ಗೆ ಮೇಲಲ್ಲಿ ಬಂದಿದೆ, ಸಿಎಂಗೂ ಮೇಲಲ್ಲಿ ಬಂದಿದೆ. ಐ ಥಿಂಕ್ ನನ್ನ ಫೋನಲ್ಲಿ ಇದೆ ಅದೆಲ್ಲ. ಫೋನ್ ಬಂದಿದೆ, ಅದೇನೋ ದುಡ್ಡು ಕೊಡ್ಬೇಕು, ಹೆಸರು ಹಾಕ್ಬಿಟ್ಟೆಲ್ಲ ಮೇಲೆಲ್ಲ ಕಳಿಸಿದ್ದಾರೆ. ನಾವು ಅದನ್ನು ನಮ್ಮ ಪೊಲೀಸ್ ಕಮಿಷನರ್ಗೆ ಕಳಿಸ್ಕೊಟ್ಟಿದ್ದೀವಿ. ಕಂಟೆಂಟ್ ಏನಿದೆ ಅವರು ಹಾಕಿದ್ದಾರೆ, ಅದೆಲ್ಲ ಮೇಲೆಲ್ಲ ಹಾಕಿದ್ದಾರೆ. ಪೊಲೀಸ್ ಡಿಮ್ಯಾಂಡ್ ಮಾಡಿದ್ದಾರೆ ಸರ್. ಯಾವಾಗ ಸರ್ ಬಂದಿದ್ದು? ನಿನ್ನೆಲ್ಲ ಮೊನ್ನೆ ಬಂತು. ಮೊನ್ನೆನೆ ಅಂದ್ರೆ ಲಾಸ್ಟ್ ಎಲ್ಲ ಆದ್ಮೇಲೆ ಬಂತು. ಆದ್ಮೇಲೆ ಬಂತು. ನಾವು ಅದನ್ನ ನಮ್ಮ ಪೊಲೀಸ್ ಕಮಿಷನರ್ಗೆ ಕಾನ್ಫಿಡೆನ್ಷಿಯಲ್ ಕಳಿಸ್ಕೊಟ್ಟು, ನೀವು ಕೇಳ್ತಾ ಇದ್ದೀನಿ, ನಾ ಹೇಳ್ತಾನೆ ಇದ್ದೀನಿ. ದುಡ್ಡಿಗೆ ಬೆದರಿಕೆ ಏನಿತ್ತು ಸರ್ ಅದರಲ್ಲಿ? ಮೇಲಲ್ಲಿ ಯಾವ ಬೆದರಿಕೆ?
When did he go to They were sort of Alert 1. ಯಾವುದು ಶಾಹೀದ್ ಖಾನ್ 100786 ಅಂತ ಏನು ಹೇಳಿದಾನೆ. Alert 1. We are your thoughts on the movie trailer. If you don't provide us $2.5 million, we will cause large explosion on buses, train, taxis, temples, hotels and public areas throughout Karnataka. Alert 2. We want to show you one more trailer. We are going to explore the next one in the Ambari Utsav bus. After the Ambari Utsav bus blast, we will raise our demands on social media and we will